ಆಪರೇಷನ್ ಮಾಡುವಾಗ ಕೆಲವು ಡಾಕ್ಟರ್ಸ್ ಅಪ್ಪಿತಪ್ಪಿ ಈ ವ್ಯಕ್ತಿಗೆ ಒಂದು ನಾಯಿಯ ಕಣ್ಣನ್ನ ಹಾಕ್ಬಿಡ್ತಾರೆ. ಇದರಿಂದ ಅವನಿಗೆ ಎಲ್ಲದೂ ಕೂಡ ಸ್ವಲ್ಪ ಮಸುಕ ಕಾಣಿಸ್ತಾ ಇತ್ತು. ಆದ್ರೆ ಡಾಕ್ಟರ್ಸ್ ಎಲ್ಲದೂ ನಾರ್ಮಲ್ ಆಗಿದೆ ಅಂತ ಹೇಳಿ ಅವನನ್ನ ಮನೆಗ್ ಕಳಿಸ್ಬಿಡ್ತಾರೆ. ಮನೆಗ್ ಬಂದ್ಮೇಲೆ ಅವನಿಗೆ ಹಗಲೊತ್ತು ಪೂರ್ತಿ ನಿದ್ದೆ ಬರ್ತಾ ಇತ್ತು. ಮತ್ತೆ ರಾತ್ರಿ ಹೊತ್ತು ಗೂಬೆ ತರ ಎಚ್ಚರವಾಗಿದ್ದ. ಆದ್ರೆ ಯಾವುದೇ ಕೆಟ್ಟ ಘಟನೆ ನಡೆಯೋದಿದ್ರು ಅವನಿಗೆ ಮೊದ್ಲೇ ಗೊತ್ತಾಗೋಗ್ತಾ ಇತ್ತು. ಒಂದು ದಿನ ಅವನು ಒಬ್ಬ ವ್ಯಕ್ತಿಗೆ ಶೇಕ್ ಹ್ಯಾಂಡ್ ಕೊಟ್ಟ ತಕ್ಷಣ ಅವನ ತಲೆಯಲ್ಲಿ ಸಿಕ್ಕಾಪಟ್ಟೆ ನೋವು ಶುರುವಾಗತ್ತೆ. ಅದಕ್ಕೆ ಅವನು ಮತ್ತೆ ಚೆಕಪ್ ಮಾಡಿಸೋಕೆ ಅಂತ ಅದೇ ಡಾಕ್ಟರ್ ಹತ್ರ ಹೋಗ್ತಾನೆ. ಆದ್ರೆ ಡಾಕ್ಟರ್ಸ್ ಕೆಲವು ಮಾತ್ರೆಗಳನ್ನ ಕೊಟ್ಟು ಅವನನ್ನ ಮನೆಗ್ ಕಳಿಸ್ತಾರೆ. ಒಂದು ದಿನ ಅವನು ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಬ್ಲಾಕ್ ಜಾಕೆಟ್ ಹಾಕಿದ್ದ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಅವನನ್ನ ನೋಡಿದ ತಕ್ಷಣ ಇವನಿಗೆ ಸಡನ್ ಆಗಿ ಏನೋ ಆಗೋಕ್ ಶುರುವಾಗತ್ತೆ. ಆದ್ರೆ ಅಷ್ಟರಲ್ಲೇ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗಿರ್ತಾನೆ. ಅದಕ್ಕೆ ಈ ಸಾರಿ ಅವನು ಕಣ್ಣು ಚೆಕಪ್ ಮಾಡಿಸೋಕೆ ಅಂತ ಬೇರೆ ಡಾಕ್ಟರ್ ಹತ್ರ ಹೋಗ್ತಾನೆ. ಆದ್ರೆ ಈ ಡಾಕ್ಟರ್ ಅವನ ಕಣ್ಣನ್ನ ತುಂಬಾ ಸೂಕ್ಷ್ಮವಾಗಿ ನೋಡಿದಾಗ ಇವನಿಗೆ ನಾಯಿಯ ಕಣ್ಣು ಹಾಕಿದ್ದಾರೆ ಅಂತ ಅರ್ಥ ಆಗೋಗತ್ತೆ. ಈ ವಿಷಯ ಹುಡುಗನಿಗೆ ಗೊತ್ತಾದಾಗ ಅವನಿಗೆ ಪೂರ್ತಿಯಾಗಿ ಶಾಕ್ ಆಗೋಗತ್ತೆ. ಅದಕ್ಕೆ ಅವನು ನಾನು ನಿಮ್ಮ ಹಾಸ್ಪಿಟಲ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಅವರಿಗೆ ಬೆದರ್ಸೋಕ್ ಶುರು ಮಾಡ್ತಾನೆ. ಆದ್ರೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಅವನಿಗೆ ಹೇಳ್ತಾನೆ, ನಿನಗೆ ಬೇರೆ ಯಾರ ಕಣ್ಣು ಹಾಕಿಲ್ಲ, ಬದಲಿಗೆ ಅತ್ಯಂತ ಬುದ್ಧಿವಂತ ನಾಯಿ ಡೋಗ್ರಾ ಅನ್ನೋ ನಾಯಿಯ ಕಣ್ಣನ್ನ ಹಾಕಿದ್ದಾರೆ ಅಂತ.